ಹಲೋ ಗೈಸ್, ವೆಲ್ಕಮ್ ಟು ಸ್ವಿಂಗ್ ಕ್ಯಾಟಲಿಸ್ಟ್ ಫ್ಯಾಮಿಲಿ. ಇದು ನಮ್ಮ ಯೂಟ್ಯೂಬಲ್ಲಿ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಒಂದು ಸ್ವಲ್ಪ ನಿಮಗೆ ನಾನು ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ. ನಾವು 30 ಡೇಸ್ ಚಾಲೆಂಜ್ ತೊಗೊತಿದ್ದೀವಿ. ಅದರಲ್ಲಿ ನಾವು ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ A to Z ಸ್ಟಾಕ್ ಮಾರ್ಕೆಟಲ್ಲಿ ಏನೇನು ಕಲಿಬೇಕು ಎಲ್ಲ ನಿಮ್ಗೆ ಹೇಳ್ಕೊಡ್ತೀವಿ. ಸೊ ಬಿಗಿನರ್ಸಿಂದ ಹಿಡಿದು ಅಡ್ವಾನ್ಸ್ ಪೀಪಲ್ವರೆಗೂ ಎಲ್ರಿಗೂ ಯೂಸ್ ಆಗಲಿ ಅಂತ. ಆಮೇಲೆ ನಾವು ಇದು ಮಾಡೋಕ್ಕೆ ಮೇನ್ ರೀಸನ್ ಬಂದು ನಮ್ಮ ಇನ್ಸ್ಟಾಗ್ರಾಮಲ್ಲಿರೋ ಫಾಲೋವರ್ಸು. ಅವರು ನಮಗೆ ಇದುವರೆಗೂ ಯೂಟ್ಯೂಬ್ ಬರ್ದಿಲ್ದಕ್ಕೆ ರೀಸನ್ ತುಂಬ ಇತ್ತು, ಬಟ್ ಇವಾಗ ಬಂದಿದ್ದೀವಿ ಬಿಕಾಸ್ ರೀಸನ್ಸ್ ಕೂಡ ನಮ್ಮ ಫಾಲೋವರ್ಸ್. ಎಂತಕ್ಕೆ ಅಂದರೆ ಜಸ್ಟ್ ಕೇಳಿ, ತುಂಬ ಜನ ಫಾಲೋವರ್ಸ್ ನಂಗೆ DM ಮಾಡ್ತಿದ್ರು, ಸರ್ ನಾವು ಹಿಂಗೆ ಟಟಡನ ಅಕಾಡೆಮಿಗೆ 7,000 8,000 ಕೊಟ್ಟು ಜಾಯ್ನ್ ಆದ್ವಿ, ಏನು ಹೇಳ್ಕೊಟ್ಟಿಲ್ಲ ಸರ್ ಬೇಸಿಕ್ಸ್ ಬಿಟ್ಟರೆ. ಇನ್ನು ಸ್ವಲ್ಪ ಜನ ಅಂದರು, ಸರ್ ನಾನು ಈ ಒಬ್ಬ ಟ್ರೇಡರ್ ನೋಡಿದೆ ಸರ್ ಇನ್ಸ್ಟಾಗ್ರಾಮಲ್ಲಿ 1 ಲಕ್ಷ 2 ಲಕ್ಷ ಪ್ರಾಫಿಟ್ ತೋರಿಸ್ತಿದ್ರು, ಓದೆ ಜಾಯ್ನ್ ಆದೆ, ಕೋರ್ಸ್ಗೆಲ್ಲ ಕೊಟ್ಟು 13,000 15,000 ಕೊಟ್ಟೆ ಸರ್, ಬರೀ ಬೇಸಿಕ್ಸ್ ಹೇಳ್ಕೊಟ್ಬಿಟ್ಟು ಬೇರೆ ಏನೂ ಹೇಳ್ಕೊಟ್ಟಿಲ್ಲ ಸರ್ ಅದು ಇದು ಅಂತ. ಸೊ ಆದ್ದರಿಂದ ನಾವು ಸುಮ್ಮನೆ 13,000 15,000 ಕೊಟ್ಬಿಟ್ಟು ಎಂತಕ್ಕೆ ಸ್ಟಾಕ್ ಮಾರ್ಕೆಟ್ ಕಲ್ತೀರಾ ಬೇಸಿಕ್ಸ್ ಅದನ್ನು ನಾವಿಲ್ಲಿ ಫ್ರೀಯಾಗಿ ಹೇಳ್ಕೊಡೋಣ ಅಂತ. ಆಮೇಲೆ ನೀವು ಅದನ್ನು ಅಂದ್ಕೊಬೋದು, ಸರ್ ಯೂಟ್ಯೂಬಲ್ಲಿ ಮತ್ತು ರೀಲಲ್ಲಿ ಅಷ್ಟೊಂದಿದೆ ಸರ್, ನಾವು ಅಲ್ಲೇ ನೋಡಿ ಕಲ್ತ್ಕೊತೀವಿ ಅಂತ. ಬಟ್ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಈ ಕ್ವಾಲಿಟಿ ಆಫ್ ಕಂಟೆಂಟ್ ಆಗಲಿ ನಮ್ಮ ಥರ ಪ್ರಾಕ್ಟಿಕಲಾಗಿ ಥಿಯರಿಟಿಕಲಾಗಿ ನಿಮಗೆ ಬೇರೆ ಎಲ್ಲೂ ಸಿಗೋಲ್ಲ. ಇದೇ ಫ್ಲೋಲಿ ನನ್ನ ಬಗ್ಗೆನೂ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನಮ್ಮದು ಸ್ವಿಂಗ್ ಕ್ಯಾಟಲಿಸ್ಟ್ ಅಂತ ಒಂದು ಪೇಜ್ ಇದೆ. ಅದರಲ್ಲಿ ಒಂದು ಸ್ವಲ್ಪ ಜನ ಫಾಲೋವರ್ಸ್ ಇದ್ದಾರೆ, ಅವರು ಒಳ್ಳೆ ಪ್ರಾಫಿಟ್ಸು ಮಾಡ್ತಿದ್ದಾರೆ. ಅವ್ರದ್ದೆಲ್ಲ ಓಕೆ, ಅದೆಲ್ಲ ನೀವು ಅಲ್ಲೇ ಹೋಗಿ ಚೆಕ್ ಮಾಡಿ, ನಿಮಗೆಲ್ಲ A to Z ಗೊತ್ತಾಗುತ್ತೆ. ಆ್ಯಕ್ಚುಲಾಗಿ ಬಂದು ನಾವು ಸ್ವಿಂಗ್ ಟ್ರೇಡರು, ನಾವು ಆಪ್ಷನ್ಸು CEPಗಳೆಲ್ಲ ಮಾಡಲ್ಲ. ನಾವು ಪ್ರಾಪರ್ ಅನಾಲಿಸಿಸ್ ಫಂಡಮೆಂಟಲ್ ಟೆಕ್ನಿಕಲ್ ಮಾಡಿ ಸ್ಟಾಕ್ಸ್ನ ಪಿಕ್ ಮಾಡ್ತೀವಿ. ಗೊತ್ತಿಲ್ಲ 2 to 3 ಡೇಸಲ್ಲಿ ಆರಾಮಾಗಿ 20% 30% ಪ್ರಾಫಿಟ್ ಕೊಟ್ಬಿಡುತ್ತೆ. ನೀವು ಇವಾಗ ಸದ್ಯಕ್ಕೆ ನಾವೆಲ್ಲ ಪ್ರಾಫಿಟ್ಸ್ ಎಲ್ಲ ತೋರಿಸಿ ನಿಮ್ಗೆ ಆಸೆ ಹುಡ್ಸೋಕೆ ನನಗೆ ಇಷ್ಟ ಇಲ್ಲ. ಆದ್ದರಿಂದ ಫಸ್ಟ್ ಕಲೀರಿ, ಆಮೇಲೆ ಲರ್ನ್ ಆ್ಯಂಡ್ ಅರ್ನ್. ಓಕೆ, ಸ್ಟಾರ್ಟ್ ಮಾಡೋಣ ಇವಾಗ ಡೈರೆಕ್ಟಾಗಿ. ಎಕ್ಸ್ಪೆಕ್ಟೇಷನ್ಸ್ ಬಂದು ನೀವು ಏನು ಇಟ್ಕೊಬೇಕು ಏನು ಇಟ್ಕೊಬಾರ್ದು ಅಂತ ಹೇಳ್ತೀನಿ. ಫಸ್ಟು ಸ್ಟಾಕ್ ಮಾರ್ಕೆಟಲ್ಲಿ ಬರುವಾಗ ನಿಮ್ಗೆ ರಿಯಾಲಿಟಿ ಹೇಳ್ಬಿಡ್ತೀನಿ. ಫಸ್ಟು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಹೆಂಗೆ ಕಾಸು ಮಾಡೋಣ ಅಂತ ಬರ್ತಿರೋ, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಹೆಂಗೆ ಕಾಸು ಮಾಡೋಣ ಅಂತ ಬರ್ತಿರೋ, ಸ್ಟಾಕ್ ಮಾರ್ಕೆಟ್ ಕೂಡ ಹಾಗೆ ಥಿಂಕ್ ಮಾಡುತ್ತೆ, ನೀವು ಹಾಕೋ ಕಾಸೆಲ್ಲ ನಾನು ಎತ್ಕೊಂತೀನಿ ಅಂತ. ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಿರೋ ಸ್ಟಾಕ್ ಮಾರ್ಕೆಟಿಂದ ದುಡ್ಡು ಮಾಡಬೇಕು ಅಂತ, ನಿಮ್ಮದ ದುಡ್ಡು ಕಿತ್ಕೊಬೇಕಂತ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡುತ್ತೆ. ಆದ್ದರಿಂದ ತಪ್ಪಿಸ್ಕೊಂಡವನೇ ಪ್ರಾಫಿಟಬಲ್ ಆಗೋಕ್ಕಾಗೋದು. ಸಿಂಪಲ್. ದಿಸ್ ಈಸ್ ದಿ ಟ್ರೂತ್ ಆಫ್ ಸ್ಟಾಕ್ ಮಾರ್ಕೆಟ್. ನೆಕ್ಸ್ಟ್ ಬನ್ನಿ, ನಿಮಗೆ ನಾನು ರಿಯಲ್ ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೊಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಬರುವಾಗ ಅಂತ ಓಪನಾಗಿ ಹೇಳ್ತಿದ್ದೀನಿ. ಪ್ಲೀಸ್ ಕೇಳಿಸ್ಕೊಳ್ಳಿ. ಡೈರೆಕ್ಟಾಗಿ ಆಪ್ಷನ್ಸ್ ಹೇಳ್ತೀನಿ. CEP ಮಾಡ್ತೀನಿ ಅಂದರೆ ಬರೆದು ಕೊಡ್ತೀನಿ. ಕ್ಯಾಪಿಟಲ್ 10,000 ಇರಲಿ, 1 ಲಕ್ಷ ಇರಲಿ, 10 ಲಕ್ಷ ಇರಲಿ, 0 ಆಗೋದು ಗ್ಯಾರಂಟಿ. ಅದು ಇವತ್ತಾಗ್ಬೋದು, ನಾಳೆ ಆಗ್ಬೋದು, ನಾಳಿದ್ದಾಗ್ಬೋದು, ಒಂದು ತಿಂಗಳಾದ್ಮೇಲೆ ಆಗ್ಬೋದು. ಬನ್ನಿ, ಎಕ್ಸ್ಪೆಕ್ಟೇಷನ್ಸ್ ಏನಿರಬೇಕಂತ ಹೇಳ್ತೀನಿ. ಫಸ್ಟು ನೀವು ಬರುವಾಗ ಮೊದಲು ಸ್ಟಾಕ್ ಮಾರ್ಕೆಟ್ ಎಂಟ್ರಿ ಆಗಬೇಕಂದ್ರೆ ಫಸ್ಟ್ ಲರ್ನಿಂಗ್, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೇಸಿಕ್ಸು ಒಂದು ಸ್ವಲ್ಪ ಲರ್ನಿಂಗ್ ಇರಬೇಕು. ಅದಾದಮೇಲೆ ನೀವು ಬರಬೇಕು ಫಸ್ಟು ಇನ್ವೆಸ್ಟಿಂಗ್, ಒಂದು ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡಬೇಕು. ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇನ್ವೆಸ್ಟಿಂಗ್ ಆಯಿತಾ, ಆಮೇಲೆ ನೀವು ಮಾಡಬೇಕು ಸ್ವಿಂಗ್ ಟ್ರೇಡಿಂಗ್. ಇದನ್ನೇ ನಾವು ಮಾಡೋದು, ಇದನ್ನೇ ನಾವು ಹೇಳ್ಕೊಡೋದು, ಇದನ್ನು ಮಾತ್ರನೇ ನಾವು ಪ್ರಮೋಟ್ ಮಾಡೋದು. ಅದಾದಮೇಲೆ ನೀವು ಇಂಟ್ರಾಡೇಗೆ ಬರಬೇಕು. ಇದೆಲ್ಲ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ನಾಳೆ ನೆಕ್ಸ್ಟ್ ಕ್ಲಾಸಲ್ಲಿ. ನಾವು ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಮಾಡೋದು ಹೇಳ್ತೀನಿ, ನೀವು ಜಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಮಾತ್ರ ಹೇಳ್ತಿರೋದು. ಅದಾದಮೇಲೆ ನೀವು ಬರಬೇಕು ಆಪ್ಷನ್ಸ್ಗೆ. ಅರ್ಥ ಆಯ್ತಾ ಸರ್? ದಿಸ್ ಇಸ್ ಫಾರ್ಮೆಟ್, ಡೈರೆಕ್ಟ್ ಆಪ್ಷನ್ಸ್ ಹೇಳಂಗಿಲ್ಲ. ಡನ್. ಇವಾಗ ಮೇನ್ ಪಾಯಿಂಟಿಗೆ ಬರೋಣ ಇರಿ ಸರ್. ಸ್ಟಾರ್ಟಿಂಗಲ್ಲಿ ಇದು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ಕೊಂಬರ್ಬೇಕು ಸರ್. 2 to 3% ಇನ್ ಸ್ಟಾಕ್ ಮಾರ್ಕೆಟ್ ಈಸ್ ಮೋರ್ ಪರ್ ಮಂತ್ ಅಂತ ಹೇಳ್ತಿರೋದು. ಹೆಂಗೆ ಸರ್? ಇದು ನೀವು ಇಂಟು 12 ಮಾಡಿ ಸರ್. ಎಷ್ಟಾಯಿತು ಸರ್? 36% ಸರ್. 36% ಆಯಿತಾ ಸರ್? 3% ಅಂದ್ಕೊಳ್ಳಿ ಸರ್. 12 3 36% ಸರ್. ಈ 36% ಕಮ್ಮಿ ಅಂತ ನಿಮಗೆ ಅನ್ನಿಸ್ಬೋದು ಸರ್, ಬಟ್ ಇದು ಎಷ್ಟು ದೊಡ್ಡದು ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಸರ್. ಈ 36%ಅಲ್ಲಿ ನೀವು ಪಾಯಿಂಟ್ ನಂಬರ್ 1 ಬಂದು ನಿಮ್ಮ FDಗಳು ಮಾಡ್ತೀರಲ್ಲ ಸರ್, 7% ವರ್ಷಕ್ಕೆ, ಅದು ಡಮಾರ್ ಸರ್. ಆಮೇಲೆ ನಿಮ್ಮದು ಬ್ಯಾಂಕು ಸರ್, ಸೇವಿಂಗ್ಸ್ ಅಕೌಂಟು ಡಮಾರು ಸರ್. ಆಮೇಲೆ ಸರ್ ಇನ್ನೇನು ಸರ್, ಇನ್ನಾದರೂ ಮಾಡ್ತೀರಾ ಸರ್? ನಿಫ್ಟಿ ತಗೊಳ್ಳಿ ಸರ್ ಅಂತ ಸ್ಟಾಕ್ ಮಾರ್ಕೆಟೇ ನಾನು ನಿಮ್ಗೆ ಹೇಳ್ತೀನಿ. ನಿಫ್ಟಿ ಎಷ್ಟು ಕೊಡುತ್ತೆ ಸರ್? 12 to 15% ಪರ್ ಇಯರ್ ಕೊಡುತ್ತೆ ಸರ್, ಅಲ್ವಾ ಸರ್? ಅದು ಡಮಾರ್ ಸರ್. ಈ 36% ನಾನು ಏನು ಹೇಳ್ತೀನಿ ನೋಡಿ ಸರ್, ಮ್ಯೂಚುವಲ್ ಫಂಡ್ಸು ಸರ್, ಅದು ಅಷ್ಟೇ ಸರ್, 15 to 20% ಸರ್, ಅದು ಡಮಾರ್ ಸರ್. ಇನ್ಫ್ಲೇಷನ್ ಬೀಟ್ ಮಾಡಿಬಿಟ್ರಿ ಸರ್. ಇನ್ಫ್ಲೇಷನ್ ಬೀಟ್, A to Z ಎಲ್ಲ ಬೀಟ್ ಆಗಿದೆ ಸರ್. 36% ಎಷ್ಟು ದೊಡ್ಡದಂತ ಗೊತ್ತಾಯ್ತಾ ಸರ್? ಸ್ಟಾಕ್ ಮಾರ್ಕೆಟಿಗೆ ಬರುವಾಗ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಕಂತಲೂ ಹೇಳಿದ್ವಿ, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಬಾರ್ದಂತಲೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ಸ್ಟಾಕ್ ಮಾರ್ಕೆಟಿಗೆ ಇವತ್ತು ಬಂದುಬಿಟ್ವಿ, ಕಲ್ತ್ಕೊಂಡ್ಬಿಟ್ವಿ, 1 ತಿಂಗಳಲ್ಲಿ ಇಲ್ಲ
2 ತಿಂಗಳಲ್ಲಿ ನಾನು ಲಕ್ಷಾಧಿಪತಿ ಆಗಿಬಿಡ್ತೀನಿ, ಕೋಟ್ಯಾಧಿಪತಿ ಆಗಿಬಿಡ್ತೀನಿ, ಈ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಬರ್ಬಾರ್ದು. ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಸ್ಲೋ ವೆಲ್ತ್ ಒಂದೇ ಪಾಸಿಬಲ್ ಇರೋದು ಸರ್. ಸ್ಲೋ ವೆಲ್ತ್ ಇದೊಂದೇ ಪಾಸಿಬಲ್ ಇರೋದು ಸರ್. 0 ಮಾಡ್ತೀನಿ, CP ಮಾಡ್ತೀನಿ ಅಂತ ಹೋದರೆ ಏನಾಗುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಅಂದರೆ ತಿಳಿಯುತ್ತೆ. ಈ ಸ್ಲೋ ವೆಲ್ತಿಂದ ನೀವೇನು ಮಾಡ್ತೀರ, ಏನು ಬಿಲ್ಡ್ ಆಗುತ್ತೆ ಗೊತ್ತಾ ಸರ್? ಸ್ಲೋ ವೆಲ್ತಲ್ಲಿ ನೀವು ಬರೀ 1 ಕೋಟಿ ಮಾಡೋದು ಸರ್. ಆ 1 ಕೋಟಿ ಮಾಡೋದು ಹೆಂಗೆ ಅಂತ ಕಲಿತೀರಾ ಸರ್. ಈ 1 ಕೋಟಿ ಹೋದ್ರೂ ಮತ್ತೆ ಈ 1 ಕೋಟಿ ಮಾಡೋದು ಹೆಂಗೆ ಅಂತ ಗೊತ್ತಿರುತ್ತೆ, ಮಾಡ್ತೀರಾ. ದಟ್ಸ್ ದಿ ಪವರ್ ಆಫ್ ಸ್ಲೋ ವೆಲ್ತ್. ನಾವು ಇದನ್ನು ಕಲಿತೀವಿ ಸರ್. ಅರ್ಥ ಆಯ್ತಲ್ಲ ಸರ್? ಆಮೇಲೆ ದಯವಿಟ್ಟು ಹೇಳ್ತೀನಿ, ಯಾರೋ ಇನ್ಸ್ಟಾಗ್ರಾಮಲ್ಲಿ ಸರ್ 1 ಕೋಟಿ PNL ಆಗ್ತೆ, 1 ಲಕ್ಷ ಪ್ರಾಫಿಟ್ಸ್ ತೋರಿಸ್ತೆ, 10,000 ಪ್ರಾಫಿಟ್ ತೋರಿಸ್ತೆ, ಇಂಥ ನನ್ನ ಮಕ್ಕಳನ್ನೆಲ್ಲ ನಂಬೇಡ್ರಿ ಸರ್. ಓಪನ್ ಆಗಿ ಹೇಳ್ತೀನಿ ಸರ್. ಅವರೆಲ್ಲ ತೋರಿಸ್ಕೊಂಡು ನಿಮ್ಗೆ ಕೊಡೋದು ಅವ್ರ ಕೋರ್ಸು, ಅವ್ರ ಸ್ಟ್ರಾಟಜೀಸು ಅಷ್ಟೇ ಸರ್. ಅಕಾಡೆಮಿಗಳಿಗೆ ಹೋದರೆ ಅಷ್ಟೇ ಸರ್. ಸರ್, ಟೀಚರ್ಸ್ಗೂ ಟ್ರೇಡರ್ಸ್ಗೂ ಡಿಫ್ರೆನ್ಸ್ ಇದೆ ಸರ್. ಟೀಚರ್ಸ್ಗೆ ಟ್ರೇಡ್ ಹೆಂಗೆ ಮಾಡಬೇಕಂತ ಹೇಳ್ಕೊಡ್ತಾರೆ. ಟ್ರೇಡರ್ಸೇ ನಿಮಗೆ ಆ್ಯಕ್ಚುಯಲ್ ಟ್ರೇಡಿಂಗ್ ಅಂದರೆ ಏನು, ಹೆಂಗೆ ಮಾಡಬೇಕು ಅದನ್ನು ಹೇಳ್ಕೊಡ್ತಾರೆ ಸರ್. ಒಂದು ಒಳ್ಳೆ ಮೆಂಟರ್ ಹುಡುಕೋಣೋದು ತುಂಬ ಕಷ್ಟ ಸರ್. ಅದು ಟೈಮ್ ಟು ಟೈಮ್ ನಿಮ್ಗೆ ಅರ್ಥ ಆಗುತ್ತೆ ಸರ್. ಎಲ್ಲ ನಾವು ಒಂದು 8 ಬಿದ್ದಾಗೆ ಮನುಷ್ಯಗೆ ಅರ್ಥ ಆಗೋದು. ಬಿಡಿ ಸರ್, ಈಗ ಇಷ್ಟೊಂದೆಲ್ಲ ಆಯಿತು ಸರ್. ಫಸ್ಟ್ ಬಂದುಬಿಡಿ ಸರ್, ರಿವೈಸ್ ಮಾಡ್ಬಿಡೋಣ. ಇವತ್ತು ಏನೇನು ಕಲ್ತ್ಕೊಂಡ್ರಿ ಸರ್? ಫಸ್ಟು ಬಂದಿದ್ದ ತಕ್ಷಣ ರಿಯಾಲಿಟಿ ಸರ್. ಜಸ್ಟ್ ರಿವಿಷನ್ ಸರ್. ರಿಯಾಲಿಟಿ ಏನು ಸರ್? ನೀವು ಹೆಂಗೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತೀರೋ, ಸ್ಟಾಕ್ ಮಾರ್ಕೆಟು ನಿಮ್ಮ ಹತ್ರ ಹಂಗೆ ಎಕ್ಸ್ಪೆಕ್ಟ್ ಮಾಡಿಕೊಂಡು ದುಡ್ಡು ತಿನ್ನುತ್ತೆ. ನೆಕ್ಸ್ಟು ಎಕ್ಸ್ಪೆಕ್ಟ್ ಏನು ಮಾಡ್ಬೋದು ಸರ್? ಹೇಳಿದ್ನಲ್ಲ ಸರ್, 2 to 3%, ಇಯರ್ಲಿ 36%. ಅದರಲ್ಲಿ ನಿಮ್ಮದು ಇನ್ಫ್ಲೇಷನ್ ಡಮಾರ್, ಸೇವಿಂಗ್ಸು ನಿಮ್ಮದು ಅದೇನು ಕೊಡ್ತಾರೋ 6%, ಅದಕ್ಕಿಂತ ಜಾಸ್ತಿ ಆಯಿತು. ಮ್ಯೂಚುವಲ್ ಫಂಡ್ಸ್ಗಿಂತ ಜಾಸ್ತಿ ಆಯಿತು. ನಿಮ್ಮ ನಿಫ್ಟಿ ಎಲ್ಲಕ್ಕಿಂತ ಜಾಸ್ತಿ ಆಯಿತು. ಬಾಂಡ್ಸು ಎಲ್ಲದನ್ನು ಬೀಟ್ ಮಾಡಿಬಿಟ್ರಿ ಸರ್ 36%ಅಲ್ಲಿ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಪರ್ ಮಂತ್ 2 to 3% ಮಾತ್ರ ಇಟ್ಕೊಬೇಕು. ಆಯಿತು ಸರ್. ಇನ್ನೊಂದೇನು ಹೇಳ್ಕೊಡೆ ಸರ್? 1 ದಿನದಲ್ಲಿ ಲಖಪತಿ, ಕರೋರ್ಪತಿಗಳಾಗಕ್ಕೆ ಸಾಧ್ಯ ಇಲ್ಲ ಸರ್. ಆಯಿತು ಸರ್. ಇನ್ನೊಂದೇನು ಕೊಡೆ ಸರ್? ಫೇಕ್ ಇನ್ಸ್ಟಾ ಕಂಟೆಂಟ್ ಕ್ರಿಯೇಟರ್ಗಳನ್ನ ನಂಬಾರ್ದು ಸರ್. ಆಯಿತಾ ಸರ್? ಅವ್ರ ಕೋರ್ಸ್ಗಳಂತೂ ಇದ್ದಿದ್ದು ಮುಟ್ಟಬಾರ್ದು ಸರ್. ಫೇಟ್ ಅಂತ ಹಾಕಿದ್ದೀನಿ. ಹಾಂ ಸರ್, ನೀವು ಫೇಟ್ ಕೆಟ್ಟಿದ್ರೆ ಈ ಫೇಕ್ ನನ್ನ ಮಕ್ಕಳು ಸಿಕ್ಕೋದು ಸರ್. ಆಯಿತಾ ಸರ್? ಸರ್, ನಮ್ಮ ಬಗ್ಗೆ ಏನಾದರೂ ಡೌಟ್ ಇದ್ದರೆ, ಕನ್ಫರ್ಮೇಷನ್ಗಳು ಬೇಕಿದ್ರೆ ಒಂದು ಸಲ ಇನ್ಸ್ಟಾಗ್ರಾಮ್ಗೆ ಹೋಗಿ ಸ್ವಿಂಗ್ ಕ್ಯಾಟಲಿಸ್ಟ್ ಅಂತ ಹೊಡೀರಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಇದನ್ನು ಹೋಗಿ ನೋಡ್ತೀರಾ, ನನಗೆ ಗೊತ್ತು. ಯಾಕಂದರೆ ನಾವು ಆ ವರ್ತ್ ಇದ್ದೀವಿ ಸರ್. ಓಕೆ, ನೋಡಿ ಸರ್, ಸ್ವಿಂಗ್ ಕ್ಯಾಟಲಿಸ್ಟ್ ಅಂತ ಇನ್ಸ್ಟಾಗ್ರಾಮಲ್ಲಿ ಹೊಡೀರಿ. ಅಲ್ಲೋಗಿ ನೋಡಿ ಸರ್, ನಾವು ಡೈಲಿ ಕೊಡೋ ಟ್ರೇಡ್ಸ್ ಏನಿದೆ. ನಾವು ಮಾತ್ರ ಅಲ್ಲ ಸರ್, ನಮ್ಮ ಸ್ಟೂಡೆಂಟ್ಸು ವೆಬಿನಾರ್ಗಳು ಯಾರ್ಯಾರು ಅಟೆಂಡ್ ಮಾಡಿದ್ರು ಎಲ್ಲರೂ ಪ್ರಾಫಿಟ್ಸ್ ಬುಕ್ ಮಾಡ್ತಿದ್ದಾರೆ. ಸ್ಟೂಡೆಂಟ್ಸು ಪ್ರಾಫಿಟ್ ಬುಕ್ಸ್ ಮಾಡ್ತಿದ್ದಾರೆ. ಎಲ್ಲದ್ರದ್ದು ಪ್ರೂಫ್ ಇದೆ, ಹೈಲೈಟ್ಸಲ್ಲಿ ಚೆಕ್ ಮಾಡ್ಬೋದು. ನಾವು ಸ್ಟಾಕ್ಸ್ ಕೊಟ್ಟಿರೋ ಡೇಟ್ಸ್ ಇರುತ್ತೆ, ಯಾವಾಗ ಇನ್ಕ್ರೀಸ್ ಆಗಿರುತ್ತೋ ಅದೂ ಡೇಟ್ಸ್ ಇರುತ್ತೆ, ಎಲ್ಲ ಇರುತ್ತೆ ಸರ್. ಜಸ್ಟ್ ಹೋಗಿ ಒಂದು ಸಲ ಚೆಕ್ ಮಾಡಿಬಿಡಿ. ಅಲ್ಲೂ ಒಂದು ಫಾಲೋ ಹೊಡೆದ್ಬಿಟ್ಟು ಬಂದುಬಿಡ್ರಿ. ಜಸ್ಟ್ ನಾನು ನಿಮ್ಗೆ ಹತ್ರ ಕೇಳ್ತಿರೋದು 30 ಡೇಸಲ್ಲಿ ಬೇಸಿಕ್ಕಿಂದ ಅಡ್ವಾನ್ಸ್ ಫುಲ್ಲು ಹೇಳ್ಕೊಡ್ತೀರಿ. ಅದಾದಮೇಲೆ ನಿಮ್ಗೆ ಯಾವುದೂ ಅಕಾಡೆಮಿಗಳು, ಕೋರ್ಸ್ಗಳು ಬೇಕಾಗಲ್ಲ. ನಾನು ಇದನ್ನು ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್. ಆಗಿಲ್ಲ ಅಂದರೆ ಜಸ್ಟ್ ಮತ್ತೆ ಬಂದು ಕಮೆಂಟ್ಗೆ ಸರ್ ಆಗಿಲ್ಲ ಅಂದರೆ ಆನ್ ಸ್ಪಾಟ್ ಚಾನಲ್ ಡಿಲೀಟ್. ಓಕೆ, ಡನ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಲ್ಲಿವರೆಗೂ ನೋಡಿ ಇಷ್ಟ ಆಗಿ ನಮ್ಮ ಜರ್ನಿಲಿ ಜಾಯ್ನಾಗಿ ಕಲ್ತ್ಕೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು. ನಾಳೆ ಸಿಗೋಣ. ಬಾಯ್ ಬಾಯ್.